ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮತ್ತೆ ಎರಡು ಪಿಕ್ ಆಗಿದೆ ನಮ್ಮ ಆರ್ ಸಿ ಬಿಗೆ. ಒಂದು RTM ಕಾರ್ಡ್ ಯೂಸ್ ಮಾಡ್ತು ಅಂದರೆ ಆರ್ ಸಿ ಬಿ ಇನ್ನೂ ಒಂದು ಹೊಸ ಪಿಕ್ನ ಓವರ್ಸೀಸ್ ಪ್ಲೇಯರ್ನ ಮಾಡಿರೋವಂಥದ್ದು. ಇನ್ನೊಂದು ಸ್ಲಾಟ್ ಇರ್ಬೋದು ಅಂತ ಕಾಣಿಸುತ್ತೆ. ಓವರ್ಸೀಸ್ ಅದು ಬಿಡ್ತು ಅಂತ ಎಲ್ಲ ಸ್ಲಾಟು ಓವರ್ಸೀಸ್ದು ಫಿಲಪ್ ಆಗ್ತಿದೆ. 5ನೇ ಸ್ಲಾಟ್ ಅಂತ ಕಾಣಿಸುತ್ತೆ ಓವರ್ಸೀಸ್ದು. ಲೆನ್ಸಿ ಸ್ಮಿತ್ತು, ಸ್ಟೀವ್ ಸ್ಮಿತ್ನ ಕೇಳಿದ್ವಿ, ಇದು ಯಾವ್ದು ಲೆನ್ಸಿ ಸ್ಮಿತ್ತು ಅಂತ ಕೇಳಿದ್ರೆ ಇಂಗ್ಲೀಷ್ ಪ್ಲೇಯರು ಲೆನ್ಸಿ ಸ್ಮಿತ್ತು. 30 ವರ್ಷದ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋಂಥ ಡೊಮ್ಯಾಸ್ಟಿಕ್ ಕ್ರಿಕೆಟ್ ಸ್ವಲ್ಪ ಜಾಸ್ತಿನೇ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರು. ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಅಷ್ಟು ಮಟ್ಟಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ಆದರೂ ಡೊಮ್ಯಾಸ್ಟಿಕ್ ಕ್ರಿಕೆಟು ಸುಮಾರು ಆಡಿದ್ದಾರೆ. ಜೊತೆಗೆ ಇವರು ಇಂಗ್ಲೆಂಡ್ ವುಮೆನ್ಸ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಟೀಮ್ಗೆ ಆಡಿದ್ದಾರೆ, ಹೊಬಾರ್ಟ್ ಹರಿಕೇನ್ಸ್ ವುಮೆನ್ಸ್ಗೆ ಆಡಿದ್ದಾರೆ, ಮೆಲ್ಬೋರ್ನ್ ರೈನ್ಗೇಟ್ಸ್ ಆಡಿದ್ದಾರೆ, ಮೆಲ್ಬೋರ್ನ್ ಸ್ಟಾರ್ಸ್ಗೆ ಆಡಿದ್ದಾರೆ. ನೋಡಿ ಇಲ್ಲಿ BBL ಅಂತ ಬಂದಾಗ ವುಮೆನ್ಸಲ್ಲಿ ಆಲ್ಮೋಸ್ಟ್ 3 ಟೀಮ್ಗೆ ಆಡಿರುವಂಥ ಎಕ್ಸ್ಪೀರಿಯನ್ಸ್ ಇದೆ. ಆಮೇಲೆ ನಾರ್ತನ್ ಸೂಪರ್ ಚಾರ್ಜರ್ಸ್ ವುಮೆನ್ಸ್ಗೂ ಕೂಡ ಆಡಿದ್ದಾರೆ. ಸಿಡ್ನಿ ಸಿಕ್ಸರ್ಸ್ಗೆ ಆಡಿದ್ದಾರೆ. ಗುರು 4 ಟೀಮ್ಗಳಿಗೆ BBL ಅಲ್ಲಿ 4 ಟೀಮ್ಗಳಿಗೆ ಆಡಿರುವಂಥ ಎಕ್ಸ್ಪೀರಿಯನ್ಸು. ಆ್ಯಂಡ್ ಇನ್ನೂ ಸಹ WPL ಅಲ್ಲಿ ಆಡಿಲ್ಲ ಈ ಪ್ಲೇಯರು. ಸ್ಲೋ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಸ್ಪಿನ್ನರು ತೊಗೊಂಡ್ರಲ್ಲಾಗೋರು. ಸ್ಲೋ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಸ್ಪಿನ್ನರು ಲೇ ರಾಧಾ ಯಾದವ್ ತೊಗೊಂಡ್ರಲ್ಲ, ಇವರೇನಕ್ಕಲ್ಲೇ ಅಂತ ಕೇಳಿದ್ರೆ ಇವ್ರು ಬಂದ್ಬಿಟ್ಟು ಜೆನ್ಯೂನ್ ಬೌಲರ್ ಹೋಗೋರು. ಇವರಿಂದ ಬ್ಯಾಟಿಂಗಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾವು. ಇವರ ಸ್ಟ್ಯಾಟ್ಸ್ ಅಂತ ಬಂದಾಗ 22 ಮ್ಯಾಚ್ ಇಂಟರ್ನ್ಯಾಷನಲ್ ಮ್ಯಾಚ್ ಆಡಿದ್ದಾರೆ, ಅದರಲ್ಲಿ 23 ವಿಕೆಟ್ನ ತೊಗೊಂಡಿದ್ದಾರೆ. 3 ವಿಕೆಟು ಇವರ ಹೈಯೆಸ್ಟ್ ಒಂದು ಮ್ಯಾಚಲ್ಲಿ 3 for 18. ಆ್ಯಂಡ್ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 21.1 ಇತ್ತು ಅಂತಂದರೆ 6.64 ಇದೆ ಎಕಾನಮಿ. ಸಿಮಿಲರ್ ಟು ಎಕಾನಮಿ ಅಂತ ಬಂದಾಗ ರಾಧಾ ಯಾದವ್ಗೆ ಮ್ಯಾಚ್ ಮಾಡ್ತಾರೆ. ಆವ್ರೇಜ್ 23.35 ಇದೆ. ಬ್ಯಾಟಿಂಗ್ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇವರಿಂದ. ಸೊ ಇವರು ಜೆನ್ಯೂನ್ ಸ್ಲೋ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಬೌಲರು. ಸೊ ಬ್ಯಾಕಪ್ ಆಗಬೇಕಾದ್ರೆ ಇಟ್ಕೊಬೋದು. ಏನು ತೊಗೊಳೋಂಥವ್ರನ್ನೆಲ್ಲ ಆಡಿಸ್ಬೇಕು ಅಂತ ಎಲ್ಲ ಏನಿಲ್ಲ ಅಲ್ಲಿ. ಓವರ್ಸೀಸ್ ಪ್ಲೇಯರ್ಗಳನ್ನೇ ಆಗಿರಲಿ, ಇಂಡಿಯನ್ ಪ್ಲೇಯರ್ಸ್ಗಳನ್ನೇ ಆಗಿರಲಿ. ಸೊ ನನ್ನ ಪ್ರಕಾರ ಇವ್ರನ್ನ ಮೈನ್ ಪ್ಲೇಯರಾಗಿ ಆಡಿಸೋದು ಡೌಟು. ಬ್ಯಾಕಪ್ ಆಗಿ ಇಟ್ಕೊಂಡಿರ್ತಾರೆ ಅಂತ ಕಾಣಿಸಿದೆ. ಯಾಕಂದರೆ ರಾಧಾ ಯಾದವ್ ಹೆಂಗಿದ್ರು ಇದ್ದಾರೆ ಸ್ಲೋ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸು. ಸ್ವಲ್ಪ ಒಂದು ರೇಂಜಿಗೆ ಬ್ಯಾಟಿಂಗ್ ಆಡುವಂಥ ಇವ್ರು ಕಂಪೇರ್ ಮಾಡಿದ್ರೆ ಅವ್ರದ್ದೇ ಜಾಸ್ತಿ ಸ್ವಲ್ಪ ಎಬಿಲಿಟಿ ಇದೆ ಅಂತ ಕಾಣಿಸುತ್ತೆ. ನೋಡೋಣ ಗುರು ಹೆಂಗೆ ಆಡ್ತಾರೆ ಅಂತ. ಬಟ್ ಬಿಗ್ ಬಾಸ್ ಲೀಗಲ್ಲಿ ಸಿಕ್ಕಾಪಟ್ಟೆ ಆಡಿರುವಂಥ ಎಕ್ಸ್ಪೀರಿಯನ್ಸ್ ಅಂತೂ ಖಂಡಿತ ಇದೆ. ನೋಡೋಣ ಏನಾಗುತ್ತೆ ಅಂತ. ಸೊ ಈ ಪ್ಲೇಯರ್ನ ತೊಗೊಂಡಿರೋಂಥದ್ದು RCB 30 ಲಕ್ಷ ಕೊಟ್ಬಿಟ್ಟು ತೊಗೊಂಡಿದ್ದಾರೆ. ಇನ್ನು ಸೆಕೆಂಡ್ ಪ್ಲೇಯರು ಈ ಲಿಸ್ಟಲ್ಲಿ ಬರುವಂಥವ್ರು, ಅಂದರೆ ಇದಾದ ನಂತರ ಬರುವಂಥವ್ರು, ಇಟ್ಸ್ ಪ್ರೇಮ ರಾವತ್ನ ತೊಗೊಂಡಿದ್ದಾರೆ. RCB ಬೈಬ್ಯಾಕ್ ಮಾಡ್ಕೊಂಡಿದೆ ಇವ್ರನ್ನ. RTM ಕಾರ್ಡ್ನ ಯೂಸ್ ಮಾಡಿಬಿಟ್ಟು. RCB ಲಾಸ್ಟ್ ಸೀಸನ್ ಇವ್ರಿಗೆ ಅವಕಾಶ ಕೊಟ್ಟಿತ್ತು ಅಂತ ಹೇಳಿದ್ರೆ ಹೌದು, ಅವಕಾಶ ಕೊಟ್ಟಿತ್ತು. ಒಂದು 3 ಮ್ಯಾಚಲ್ಲಿ ಇವ್ರನ್ನ ಆಡಿಸಿದ್ರು. ಆ 3 ಮ್ಯಾಚಲ್ಲಿ ಇವ್ರು ಎತ್ತಿರುವಂಥದ್ದು ಒಂದೇ ಒಂದು ವಿಕೆಟು. ಸೊ ಒಂದು ರೇಂಜಿಗೆ ಬ್ಯಾಕಪ್ ಆಗೇ ಇಟ್ಕೊಂಡಿದ್ದಾರೆ ನಮ್ಮ RCB ಅವ್ರನ್ನ. 20 ಲಕ್ಷ ಕೊಟ್ಬಿಟ್ಟು ತೊಗೊಂಡಿದ್ದಾರೆ. 10 ಲಕ್ಷ ಬೇಸ್ ಪ್ರೈಸ್ ಆಯಿತು ಅಂದರೆ 20 ಲಕ್ಷ ಯಾವುದೋ ಒಂದು ಟೀಮ್ ಬೀಟ್ ಮಾಡಿತ್ತು, ಅದಕ್ಕೆ RTM ಕಾರ್ಡ್ನ ಯೂಟಿಲೈಸ್ ಮಾಡಿಬಿಟ್ಟು ತೊಗೊಂಡಿದ್ದಾರೆ. 20 ಲಕ್ಷಕ್ಕೆಲ್ಲ RTM ಕಾರ್ಡ್ ಆಗಿರೋ ಅಜ್ಜಿ ದೊಡ್ಡಕ್ಕೆ ಯೂಸ್ ಮಾಡ್ಬೇಕು RTM ಕಾರ್ಡ್ ಅಂತ ಅನ್ಕೊಂತೀವಿ. ಇನ್ನು ಯಾವ ದೊಡ್ಡ ಪ್ಲೇಯರ್ ಅವರಲ್ಲಿ RTM ಕಾರ್ಡ್ ಯೂಸ್ ಮಾಡೋಕ್ಕೆ ಅಂತಲೂ ಕೂಡ ಅನ್ಕೊಬೋದು. ಆ್ಯಂಡ್ ಲೆಗ್ ಬ್ರೇಕ್ ಬೌಲರ್ ಇವರು ಗೊತ್ತಿರೋದೆ, ಲಾಸ್ಟ್ ಸೀಸನ್ ನೋಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಇಲ್ಲಿ ಕಾಣಿಸ್ಕೊಂಡಿದ್ರು, ಏನು ಮೈನ್ ಪ್ಲೇಯರಾಗಿ ಏನು ಕಾಣಿಸ್ಕೊಂಡಿಲ್ಲ, ಅಲ್ಲಿ ಇಲ್ಲಿ ಕಾಣಿಸ್ಕೊಂಡಿರೋ ರೇಂಜಿಗೆ. 24 ವರ್ಷದ ಈ ಪ್ಲೇಯರ್ ಬಂದ್ಬಿಟ್ಟು ಎಲ್ಲೆಲ್ಲಿ ಆಡಿದ್ದಾರೆ, ಉತ್ತರಾಖಂಡ್ ವುಮೆನ್ಸ್ಗೆ ಆಡಿದ್ದಾರೆ, ಜೊತೆಗೆ RCB ವುಮೆನ್ಸ್ಗೆ ಆಡಿದ್ದಾರೆ, ಜೊತೆಗೆ ಇಂಡಿಯಾ ಎಗೂ ಕೂಡ ಆಡಿದ್ದಾರೆ. ಇಂಡಿಯನ್ ಮೈನ್ ಕ್ರಿಕೆಟ್ ಟೀಮಲ್ಲಿ ಆಡಿಲ್ಲ, ಇನ್ನು ಇಂಡಿಯಾ ಎಗೆ ಆಡಿದ್ದಾರೆ. ಸೊ ಏನೋ ಡೊಮ್ಯಾಸ್ಟಿಕ್ ಟ್ಯಾಲೆಂಟ್ನ ನೋಡ್ಬಿಟ್ಟು ಗುರುತಿಸಿದ್ದಾರೆ. ಜಾಸ್ತಿ ಕೊಟ್ಟಿರುವಂಥ ಕಾಣಿಸುತ್ತೆ ಲಾಸ್ಟ್ ಸೀಸನ್ RCB ಇವ್ರಿಗೆ. ಈ ಸೀಸನ್ 20 ಲಕ್ಷ ಜಾಸ್ತಿ. ಲಾಸ್ಟ್ ಸೀಸನ್ ಏನೋ ಗೊತ್ತಿಲ್ಲಪ್ಪ ಎಷ್ಟು ಕೊಟ್ಟಿರೋ ಐಡಿಯಾ ಇಲ್ಲ ನನಗೆ. ಏನೋ 50 ಲಕ್ಷ ಕೊಟ್ಟಿದ್ರಾ? ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಗೇನಾದ್ರು ಗೊತ್ತಿತ್ತು ಅಂದರೆ ಲಾಸ್ಟ್ ಸೀಸನ್ ಇವ್ರಿಗೆ ಎಷ್ಟು ಕೊಟ್ಬಿಟ್ಟು ತೊಗೊಂಡಿದ್ರು ನಮ್ಮ RCB ಅಂತ. ಈ ಸೀಸನ್ನು ಜಸ್ಟ್ 20 ಲಕ್ಷ ಅಷ್ಟೇ RTM ಕಾರ್ಡ್ ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ. ಸೊ ನೋಡೋಣ ಹೆಂಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಅಂಥ ಹೆವಿ ಬ್ಯಾಟ್ರ್ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಒಂದು ರೇಂಜಿಗೆ ಹಾಕುವಂಥ ಬೌಲರು ಲೆಗ್ ಸ್ಪಿನ್ ಬೌಲರು. ಇಲ್ಲಿ ಲೆಗ್ ಸ್ಪಿನ್ ಬೌಲರು, ಆರ್ಥೋಡಾಕ್ಸ್ ಬೌಲರು, ಜೊತೆಗೆ ಆಫ್ ಬ್ರೇಕ್ ಬಾಲ್ ಇನ್ನೂ ಯಾರು ತೊಗೊತಾರೆ ಅಂತ ನೋಡೋಣ. ಒಟ್ಟಲ್ಲಿ ಸ್ಪಿನ್ನರ್ಸ್ಗಳ ಮೇಲೆ ಹೊತ್ತು ಕೊಡೋ ಥರ ಕಾಣಿಸಿದೆ. ಡಿಫ್ರೆಂಟ್ ಕೈಂಡ್ ಆಫ್ ವೆರೈಟಿನ ಇಟ್ಕೊಳ್ಳೋಣ ಅಂತ ಕಾದು ನೋಡೋಣ ಏನೇನಾಗುತ್ತೆ ಅಂತ ನಮ್ಮ RCB. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.